ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 87, 87ನೇ ಅಧ್ಯಾಯ. ಕೀರ್ತನೆ 87ನೇ ಅಧ್ಯಾಯವನ್ನು ಕೋರಾಹಿಯರ ಕೀರ್ತನೆ ಎಂಬುದಾಗಿ ಕರೆಯಲಾಗಿದೆ. ಯಾಕಂದರೆ ಅದರ ತಲೆ ಬರಹದಲ್ಲಿ ಅಥವಾ ಮೇಲಿನ ಟೈಟಲ್ನಲ್ಲಿ ನೋಡುವಾಗ ಕೋರಾಹಿಯರ ಕೀರ್ತನೆ ಅಥವಾ ಗೀತ ಎಂಬುದಾಗಿ ಬರೆದಿದೆ. ಕೋರಾಹಿಯರ ಒಂದು ಚರಿತ್ರೆ ಹಿನ್ನೆಲೆ ಭಾಳ ವಿಚಿತ್ರವಾದದ್ದು. ಅದರ ಬಗ್ಗೆ ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ಅವರ ಹಿನ್ನೆಲೆ ಅಂದರೆ ಅವರ ತಂದೆಯ ಬಗ್ಗೆ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಮೋಶೆಗೆ ವಿರುದ್ಧವಾಗಿ ಕೋರಹನು ತಿರುಗಿ ಬಿದ್ದು ಜೀವಸಹಿತ ಪಾತಾಳಕ್ಕೆ, ಹಾಗೆ ಭೂಮಿ ಬಾಯ್ದೆರೆದು ಒಳಗೆ ಹೋದಂಥ ಒಂದು ಭಯಂಕರವಾದಂಥ, ಭೀಕರವಾದಂಥ, ಅನುಪಮವಾದಂಥ, ಯಾರಿಗೂ ಆ ರೀತಿಯಾಗಿ ಆಗಿದ್ದಿಲ್ಲ. ಆದರೆ ಇವರ ತಂದೆಗೆ, ಇವರ ಕುಟುಂಬದವರಿಗೆ ಆಯಿತು. ಆದರೆ ಉಳಿದಂಥ ಇವರು ಆ ದೇವರ ಭಕ್ತಾದಿಗಳಾಗಿ ಕೀರ್ತನೆಗಳನ್ನು ಬರೆಯುವಂಥವರಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಈ 87ನೇ ಕೀರ್ತನೆ ಯೆಶಾಯ 2ನೇ ಅಧ್ಯಾಯ, ಯೆಶಾಯನ ಗ್ರಂಥ 19ನೇ ಅಧ್ಯಾಯದ ಕೆಲವು ವಚನಗಳಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಬರೆಯಲಾಗಿದೆ. ನೋಡೋಣ ಬನ್ನಿರಿ. ಯೆಶಾಯ 2ನೇ ಅಧ್ಯಾಯ ಅಂತ ಕೊಟ್ಟಿರುವಾಗ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, 2ನೇ ಅಧ್ಯಾಯದಲ್ಲಿ ಯೆಶಾಯನ ಗ್ರಂಥ ಮತ್ತು 2ರಿಂದ 4 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ ನಾವೆಲ್ಲ ಓದೋದು ಬೇಡ. ಆದರೂ ಕೂಡ ಅದು ಇಂದಿನ ನಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದೆ. 2ನೇ ಅಧ್ಯಾಯ ಇದು ಚೀಯೋನಿನ ಮುಂದಣ ಪ್ರಖ್ಯಾತಿಯ ಬಗ್ಗೆ ಯೆಶಾಯ 2ನೇ ಅಧ್ಯಾಯದಲ್ಲಿ ಬರೆದಿದೆ. ಯಾವ ರೀತಿಯಾಗಿ ಬಹುರಾಷ್ಟ್ರದವರು ಅವರಿಗೆ ದೇವರು ನ್ಯಾಯ ತೀರಿಸ್ತಾನೆ ಮತ್ತು ಚೀಯೋನಿನಲ್ಲಿ ದೇವರ ವಾಕ್ಯವು ಕೂಡ ಇರುವಂಥದ್ರ ಕುರಿತಾಗಿ ಬರೆದಿದೆ. ಮತ್ತು 19ನೇ ಅಧ್ಯಾಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯ ಯೆಶಾಯ 19. ಯಾಕಂದರೆ ಕೀರ್ತನೆ 87 ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಈ ಒಂದು ರೆಫರೆನ್ಸ್ ಕೊಡಲಾಗಿದೆ. ಅದನ್ನು ಕೂಡ ನಾವು ನೋಡಿಕೊಳ್ಳೋಣ, ಎಲ್ಲ ಓದೋದು ಬೇಡ. ಆದರೆ 19ನೇ ಅಧ್ಯಾಯ ಯೆಶಾಯನ ಗ್ರಂಥ 19ರಿಂದ 24 ವಚನಗಳವರೆಗೆ ಇರುವಂಥ ವಾಕ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಂತ್ಯಕಾಲದಲ್ಲಿ ಏನು ನಡೀತದೆ, ಅಂತ್ಯಕಾಲದಲ್ಲಿ ನಡೆಯುವಂಥ ಸಂಗತಿಯ ಬಗ್ಗೆ ಬರೆದಿದೆ. ಆ ದಿನ ಹೇಗಿರ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಆಶ್ಚರ್ಯ, ಭಾಳ ಆಶ್ಚರ್ಯ. ಏನು ಗೊತ್ತಾ, ಐಗುಪ್ತದಿಂದ ಅಶ್ಶೂರಕ್ಕೆ ಹೋಗುವ ರಾಜಮಾರ್ಗವಿರುವುದು. ಮತ್ತು ಇದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದರೆ, ಐಗುಪ್ತ್ಯರು 23ನೇ ವಚನ ಯೆಶಾಯ 13, 19, 23. ಐಗುಪ್ತ್ಯರು ಅಂದರೆ ಈಜಿಪ್ಟಿನವರು ಅಶ್ಶೂರ್ಯರೊಂದಿಗೆ ಯೆಹೋವನನ್ನು ಸೇವಿಸುವರು. ವಾವ್! ಹಾಗಾದರೆ ಅನ್ಯ ರಾಷ್ಟ್ರ ಅಂತ ಕರೆಯುವಂಥ ದೇಶ ದೇವರನ್ನು ಸೇವೆ ಮಾಡ್ತಾರಂತೆ. ದೇವರವ್ರಿಗೆ ಏನಂತ ಕರೀತಾನಂತ ಹೇಳಿದರೆ ಭಾಳ ಆಶ್ಚರ್ಯ. 25ನೇ ವಚನ, ನನ್ನ ಪ್ರಜೆಯಾದ ಐಗುಪ್ತಕ್ಕೂ, ಯಾವಾಗಲೂ ನನ್ನ ಪ್ರಜೆಯಾದ ಇಸ್ರಾಯೇಲ್ ಅಂತ ಹೇಳ್ತಿದ್ರು ದೇವರು. ಈಗ ನೋಡ್ರಿ ಏನಂತಿದೆ ಯೆಶಾಯ 19:25, ನನ್ನ ಪ್ರಜೆಯಾದ ಐಗುಪ್ತಕ್ಕೂ, ನನ್ನ ಸೃಷ್ಟಿಯಾದ ಅಶ್ಶೂರಕ್ಕೂ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲಿಗೂ ಶುಭವಾಗಲಿ. ವಾವ್! ದೇವರಂದರೆ ಎಲ್ಲ ದೇಶಗಳಿಗೆ ದೇವರು. ಆದ ಕಾರಣ ಇಲ್ಲಿ ಬರೀ ಇಸ್ರಾಯೇಲ್ ಅಂತ ಬರೆದಿಲ್ಲ, ಐಗುಪ್ತ ನನ್ನ ಪ್ರಜೆ ಎಂಬುದಾಗಿ ದೇವರು. ಭಾಳ ವಿಚಿತ್ರವಾದ, ಅಪರೂಪವಾದಂಥ ಒಂದು ಘಟನೆ ಇಲ್ಲಿ ನಾವು ನೋಡಿದ್ವಿ. ಬನ್ನಿರಿ, ಈಗ 87ನೇ ಕೀರ್ತನೆ 1ನೇ ವಚನ, ಯೆಹೋವನು ಸ್ಥಾಪಿಸಿದ್ದು ಪರಿಶುದ್ಧ ಪರ್ವತಗಳಲ್ಲಿದೆ. ಹೌದು, ದೇವರು ಪರಿಶುದ್ಧನು, ಆತನ ಸ್ಥಾಪನೆ ಕೂಡ
ಪರಿಶುದ್ಧವಾದದ್ದು. ಮತ್ತು ಆತನು ಯಾಕೋಬ್ ವಂಶದವರ ಎಲ್ಲ ನಿವಾಸಗಳಿಗಿಂತ ಚೀಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಭಾಳ ಆಶ್ಚರ್ಯವಾದಂಥದ್ದು. ಯಾಕಂದರೆ ಇದು ಯಾಕೋಬ್ ವಂಶದವರ ಎಲ್ಲ ನಿವಾಸಗಳಿಗಿಂತ ಚೀಯೋನ್ ದೇವರಿಗೆ ಭಾಳ ಪ್ರೀತಿಯಂತೆ. ಏನಿರ್ಬೋದು, ಯಾಕೆ ಎಂಬುದಾಗಿ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು. ಚೀಯೋನಿನ ದ್ವಾರಗಳನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಚೀಯೋನ್ ಅಂದರೆ ಸೂಚನೆ ಒಂದು ಅರ್ಥ, ಚೀಯೋನ್ ಅಂದರೆ ಸ್ತಂಭ ಇನ್ನೊಂದು ಅರ್ಥ, ಚೀಯೋನ್ ಅಂದರೆ ಸ್ಪಷ್ಟ ಕ್ಲಿಯರ್ ಇನ್ನೊಂದು ಅರ್ಥ. ಚೀಯೋನ್ ಬಂದು ಯೆರೂಸಲೇಮಿನ ಒಂದು ಪರ್ವತ. ಈ ಚೀಯೋನಿನ ವಿಷಯವಾಗಿ ನಾವು ನೋಡುವಾಗ ಇದರಲ್ಲಿ ಕೆಲವು ಯೆಬೂಸಿಯರು ಅಂತ ಹೇಳ್ಬಿಟ್ಟು ಒಂದು ವೈರಿಗಳು, ಅನ್ಯರು ವಾಸವಾಗಿದ್ದರು. ಎಲ್ಲ ಸ್ಥಳಗಿಂತಲೂ ಎಲ್ಲ ರಾಜರು ಬೇರೆ ಎಲ್ಲ ಕಡೆಗಳಲ್ಲಿ ಜಯ ಸಾಧಿಸ್ತಿದ್ರು. ಆದರೆ ಚೀಯೋನ್ನಲ್ಲಿ ಮಾತ್ರ ಮೊದಲು ಆ ಹೆಸರು ಇರಲಿಲ್ಲ. ಯೆಬೂಸಿಯರಿದ್ದಂಥ ಆ ಒಂದು ಸ್ಥಳದಲ್ಲಿ ಮಾತ್ರ ಜಯ ಯಾರಿಗೂ ಪಡ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದರೆ ಆ ಪರ್ವತದ ಉನ್ನತದಲ್ಲಿ ಅವರು ಇರ್ತಿದ್ರು. ಯಾರಾದರೂ ಕೆಳಗೆ ಯುದ್ಧ ಮಾಡಬೇಕಂತ ಬರುವಾಗ ಮೇಲಿಂದ ಅವರು ಆಯುಧಗಳನ್ನು ಎಸೆದು ಇಸ್ರಾಯೇಲರನ್ನು ನಾಶ ಮಾಡ್ತಿದ್ರು ಅಥವಾ ಜಯ ಹೊಂದಿದ್ರು. ಅದಕ್ಕೆ ಯಾರಿಗೂ ಯೆಬೂಸಿಯರ್ ಇರುವಂಥ ಈಗ ಕರೆಯುವಂಥ ಚೀಯೋನ್ ಕಡೆಗೆ, ಚೀಯೋನ್ ಪರ್ವತಕ್ಕೆ ಬರಲಿಕ್ಕೆ ಭಯ. ಹಾಗಿದ್ದಾಗ ದಾವಿದನು ಒಂದು ಚಾಲೆಂಜ್ ತಗೊಂಡು, ಅದೇನಂತ ಹೇಳಿದ್ರೆ ನಾನು ಹೋಗ್ತೀನಿ ಅಂತ. ದಾವಿದನು ಬಂದಾಗ ಕೂಡ ಅವ್ರು ಬಿಡಲಿಲ್ಲ. ಏನು ಮಾಡಿದರು? ಹಾಸ್ಯ ಮಾಡಿದರು. ಓ ದಾವಿದನೇ, ನೀನೇನು ಕುರುಡರು ಕೂಡ ನಿನ್ನ ಮೇಲೆ, ಕುಂಟರು ಕೂಡ ನಿನ್ನ ಮೇಲೆ ಜಯ ಹೊಂದಿಬಿಡ್ತಾರೆ ಅಂತೆಲ್ಲ ಹೀನೈಸಿ ಹೀಯಾಳಿಸಿ ಹಾಸ್ಯ ಮಾಡಿದಾಗ, ಆದರೆ ದಾವಿದನು ದೇವರ ಸಹಾಯದಿಂದ, ದೇವರ ಅಭಿಷೇಕದಿಂದ ಆ ಒಂದು ಯೆಬೂಸಿಯರನ್ನು ಸೋಲಿಸಿ ಅವರ ಮೇಲೆ ಅವನು ಜಯಗಳಿಸಿ, ಅನಂತರ ಅದೇ ಒಂದು ಸ್ಥಳಕ್ಕೆ ದಾವಿದನ ಪರ್ವತ ಅಥವಾ ದಾವಿದನ ಪಟ್ಟಣ ಎಂಬುದಾಗಿ ಹೆಸರು ಬಂತು. ಅದೇ ಈಗ ಚೀಯೋನ್ ಎಂಬುದಾಗಿ ಕರೆಯಲಾಯಿತು. ಪ್ರಿಯನು ಅಂದರೆ ದಾವಿದನು, ಪ್ರಿಯನು ಯಾವ ರೀತಿಯಾಗಿ ವಶಪಡಿಸಿಕೊಂಡನು ದೇವಜನರಿಗಾಗಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಚಿತ್ರಿಸುವಂಥ ಒಂದು ಚಿತ್ರ ಈ ಚೀಯೋನ್. ಆದ ಕಾರಣ ತಂದೆ ದೇವರು ಹೇಳುವಂಥದ್ದು, ಚೀಯೋನಿನ ದ್ವಾರಗಳನ್ನು ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ. ಯಾಕಂದರೆ ನನ್ನ ಮಗ ಜಯ ಅಂದರೆ ಪ್ರಿಯನು ಬಂದು ವೈರಿಗಳನ್ನು, ಕಠಿಣವಾದ ವೈರಿಗಳ ಮೇಲೆ ಜಯವನ್ನು ಸಾಧಿಸ್ತಾನೆ, ತನ್ನ ಜನರಿಗೋಸ್ಕರವಾಗಿ ನಿವಾಸವನ್ನು ಮಾಡಿಡ್ತಾನೆ ಎಂಬುದನ್ನು ಸೂಚಿಸುವಂಥದ್ದು ಇಹಲೋಕದಲ್ಲಿ ಪರಲೋಕದಲ್ಲಿ ಎಂಬುದಾಗಿ ಒಂದು ಚಿತ್ರ. 3ನೇ ವಚನ, ಕೀರ್ತನೆ 87:3, ದೇವನಗರವೇ, ನಿನ್ನ ವಿಷಯವಾದ ಗೌರವೋಕ್ತಿ ಏನೆಂದರೆ, ಇದುವರೆಗೆ ಯೆಹೋವನು ಸ್ಥಾಪಿಸಿದ್ದಂಥ ಪ್ರಾರಂಭ ಮಾಡಿದ ಕೋರಹಿಯರು ಈಗೇನು ಹೇಳ್ತಾರೆ, ದೇವನಗರ ಬಗ್ಗೆ ಅವರು ಮಾತಾಡಿಬಿಟ್ಟು ಅವರು ಗೌರವೋಕ್ತಿ ಏನೆಂದರೆ, ಐಗುಪ್ತ, 2ನೇದು ಬಾಬೆಲ್, 3ನೇದು ಫಿಲಿಸ್ಟಿಯರು, 4ನೇದು ತೂರ್, 5ನೇದು ಕೂಷ್, ಜನಾಂಗಗಳು ಅಲ್ಲೇ ಹುಟ್ಟಿದವು ಎಂಬುದೇ. ಅದಕ್ಕಿಂತ ಮುಂಚೆ ಸೇಲಾ ಎಂಬುದಾಗಿ ಹೇಳ್ತಾನೆ. 87ನೇ ಕೀರ್ತನೆ 3ನೇ ವಚನದಲ್ಲಿ ಸೇಲಾ ಎಂಬುದಾಗಿ ಒಂದು ಚಿಕ್ಕ ಮಾತು ಆಗಾಗ ಬರುವಂಥದ್ದನ್ನು ನಾವು ಗಮನಿಸ್ಬೋದು. ಆಶ್ಚರ್ಯ ಏನಂದರೆ, ಈ ಸೇಲಾ ಎಂಬ ಪದ 71 ಸಾರಿ ಈ ಕೀರ್ತನೆಗಳಲ್ಲಿ ಬರುವಂಥದ್ದಾಗಿದೆ. ಈ ಸೇಲಾ ಎಂಬ ಆ ಪದದ ಅರ್ಥ ನಿತ್ಯವಾಗಿ ಒಂದರ್ಥ, ಪುನರಾವರ್ತಿಸು 2ನೇ ಅರ್ಥ, ಸ್ವರವೆತ್ತು 3ನೇ ಅರ್ಥ, ವಿಸ್ತರಿಸು 4ನೇ ಅರ್ಥ, ಧ್ಯಾನಿಸು 5ನೇ ಅರ್ಥ. ಈ ರೀತಿಯಾಗಿ ಕೆಲವು ಅರ್ಥಗಳು ಈ ಸೆಲಾ ಎಂಬ ಪದಕ್ಕೆ ಬರುವಂಥದ್ದು. 71 ಸಾರಿ ಈ ಸೆಲಾ ಎಂಬ ಪದ ಬರ್ತದೆ. ನೆನಪಿಟ್ಟತಕ್ಕದ್ದು ಏನಂತ ಹೇಳಿದ್ರೆ, ಕೀರ್ತನೆಗಳು ಒಂದು ಹಾಡು, ಅದು ಸಂಗೀತ. ಆದ ಕಾರಣ ಈ ರೀತಿಯಾಗಿ ಒಂದು ಚಿಹ್ನೆ
ಅಂದರೆ ಕೀರ್ತನೆಗೆ ಸಂಗೀತಕ್ಕೆ ಸಂಬಂಧಪಟ್ಟಂಥ ಒಂದು ಪದ. 5ನೇ ವಚನ, ಕೀರ್ತನೆ 87ನೇ ಅಧ್ಯಾಯದ 5ನೇ ವಚನಕ್ಕೆ ನಾವು ಬಂದಿದ್ದೇವೆ. ಇದರಿಂದ ಚಿಯೋನ್ ಯೇಸು ಕ್ರಿಸ್ತನಿಗೂ ಅದು ಸಾಂಕೇತಿಕವಾದದ್ದು. ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಯೇಸು ಕ್ರಿಸ್ತನು ಪ್ರತಿ ಕೀರ್ತನೆಯಲ್ಲಿ ಇದ್ದಾನಂತೆ ನಾವು ನೋಡಿದ್ದೀವಲ್ಲ. ಆದ ಕಾರಣ ಇದರಿಂದ ಚಿಯೋನೆ ಪ್ರತಿಯೊಂದು ಜನಾಂಗದ ಜನ್ಮ ನಗರವೆಂದು ಹೇಳಲ್ಪಡುವುದು. ಹೌದು, ಒಂದು ರೀತಿಯಿಂದ ಯೇಸು ಕ್ರಿಸ್ತನ ಮುಖಾಂತರವೇ ಪ್ರತಿಯೊಂದು ಹೊಸ ಸೃಷ್ಟಿ, ಹೊಸ ಜನಾಂಗ ಬರುವಂಥದ್ದಾಗಿದೆ. ಈ ರೀತಿಯಾಗಿ ಹೇಳುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಕೊರಿಂಥದ ಪತ್ರಿಕೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಏನಿದೆ ನೋಡೋಣ ಬನ್ನಿರಿ. ಯಾಕಂದರೆ ಈ ಒಂದು ಅಧ್ಯಯನಕ್ಕೆ ಅದು ಸಂಬಂಧಪಟ್ಟಂಥ ಒಂದು ವಚನ. 2ನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ 17ನೇ ವಚನ ಓದ್ತೇನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹೌದು, 2ನೇ ಕೊರಿಂಥ 5:17ನೇ ವಚನದಲ್ಲಿ ಚಿಯೋನೇ ಪ್ರತಿಯೊಂದು ಜನಾಂಗದ ಜನ್ಮನಗರ, ಅಂದರೆ ಹೊಸ ಸೃಷ್ಟಿಯನ್ನು ಸೂಚಿಸುವಂಥದ್ದು ಈ ಚಿಯೋನ್. ಕ್ರಿಸ್ತನು ಕೂಡ ಹೊಸ ಸೃಷ್ಟಿಯನ್ನು ಎಲ್ಲ ಜನಾಂಗದವರಿಗೆ ಕೊಡುವಾತನಾಗಿದ್ದಾನೆ. ಆತ್ಮಿಕ ಜನನ, ಅದಕ್ಕೆ ಇನ್ನೊಂದು ಹೆಸರು ಮೇಲಿನಿಂದ ಹುಟ್ಟುವಂಥದ್ದು, ಅದಕ್ಕೆ ಇನ್ನೊಂದು ಹೆಸರು ದೇವರಿಗೆ ಹುಟ್ಟುವಂಥದ್ದು, ಇನ್ನೊಂದು ಹೆಸರು ಹೊಸದಾಗಿ ಹುಟ್ಟುವುದು. ಆ ರೀತಿಯಾಗಿ ಪ್ರತಿಯೊಂದು ಜನಾಂಗದ ಜನ್ಮ ನಗರ ಚಿಯೋನು ನಮಗೂ ಕೂಡ ಆತ್ಮಿಕವಾಗಿ ಅನ್ವಯಿಸ್ತದೆ. 2ನೇ ಭಾಗ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 87, ಅದನ್ನು ಪರಾತ್ಪರನು ತಾನೇ ಸ್ಥಿರಪಡಿಸುವನು. ಇದೇ ಮಾತು ನಾವು ಈಗ ತಾನೇ ಓದಿದ್ವಲ್ಲ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನ. ಆ ರೀತಿಯಾಗಿ ಹೇಳಿಬಿಟ್ಟು ನೂತನ ಸೃಷ್ಟಿಯ ಬಗ್ಗೆ ಹೇಳಿಬಿಟ್ಟು ಇದು ದೇವರಿಂದಲೇ ಆಯಿತು ಅಂತ ಹೇಳಿದ ಹಾಗೆ ಇಲ್ಲಿ ಕೂಡ ಪರಾತ್ಪರನು ತಾನೇ ಅದನ್ನು ಸ್ಥಿರಪಡಿಸುವನು ಎಂಬುದಾಗಿ ಕೂಡ ಹೇಳಲಾಗಿದೆ. ಸರಿ, ಯೆಹೋವನು ಜನಾಂಗಗಳ ಪಟ್ಟಿಯನ್ನು ಮಾಡುವಾಗ ಪ್ರತಿಯೊಂದರ ವಿಷಯ ಏನಂತ ಹೇಳ್ತಾನೆಂದರೆ, ಇದು ಅಲ್ಲಿಯೇ ಹುಟ್ಟಿದ್ದು ಎಂದು ಬರೆಯುವನು. ಹಾಗಾದರೆ ಈ ಚಿಯೋನಿನ ವೈಶಿಷ್ಟ್ಯತೆ ಭಾಳ ಇದ್ದ ಹಾಗೆ ಕಾಣ್ತದೆ. ಆದರೆ ನಮಗೇನೋ ಅಲ್ಲಿ ಓದಿದಾಗ ನಮಗೆ ಅನಿಸ್ತಾ ಇಲ್ಲ. ಆದರೆ 2ನೇ ವಚನದಲ್ಲಿ ನೋಡುವಾಗ ದೇವರು ಚಿಯೋನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನಂತ ಹೇಳ್ಬಿಟ್ಟು, ಮತ್ತು 5ನೇ ವಚನದಲ್ಲಿ ನೋಡುವಾಗ ಚಿಯೋನ್ ಮುಖಾಂತರವೇ ಪ್ರತಿಯೊಂದು ಜನಾಂಗದ ಜನ್ಮ ನಗರ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಇಲ್ಲಿ ಕೂಡ ನಾವು ನೋಡುವಾಗ ದೇವರು, ತಂದೆಯಾದ ದೇವರು ಕೂಡ 6ನೇ ವಚನದಲ್ಲಿ ಇದು ಅಲ್ಲಿಯೇ ಹುಟ್ಟಿದ್ದು, ಅಂದರೆ ಮತ್ತೆ ಚಿಯೋನಿನ ಬಗ್ಗೆ ಏನದರ ವೈಶಿಷ್ಟ್ಯತೆ ನಾವು ಹೆಚ್ಚಾಗಿ ತಿಳ್ಕೊಬೇಕಾದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ಹೋಗಲೇಬೇಕು. ಅಲ್ಲಿ ಒಂದು ಮಾತಿದೆ, ಎಲ್ಲ ನಾವು ಓದುವಂಥದ್ದು ಬೇಕಾಗಿಲ್ಲ, ಆದರೆ ಒಂದೆರಡು ಮಾತು ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 18ರಿಂದ ಇರುವಂಥ ವಾಕ್ಯದಲ್ಲಿ, ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಇಲ್ಲಿ ಇಬ್ರಿಯ ಗ್ರಂಥಕರ್ತನ ಏನು ಹೇಳ್ತಿದ್ದಾನೆ, ನೀವು ಸೀನಾಯಿ ಬೆಟ್ಟಕ್ಕೆ ಬಂದಿಲ್ಲ, ಆದರೆ ಎಲ್ಲಿ ಬಂದಿದ್ದೀರಿ ಎಂಬುದಾಗಿ ನೋಡುವಾಗ 22ನೇ ವಚನದಲ್ಲಿ, ಆದರೆ ನೀವು ಚಿಯೋನ್ ಪರ್ವತಕ್ಕೆ ಬಂದಿದ್ದೀರಿ. ಚಿಯೋನ್, ಹಾಗಾದರೆ ದೇವರ ಯೋಜನೆಯಲ್ಲಿ ಚಿಯೋನ್ ಬಹಳ ದೊಡ್ಡ ಯೋಜನೆಯನ್ನು ಒಳಗೊಂಡದ್ದು. ಚಿಯೋನ್ ಅದು ಇಲ್ಲಿ ಮಾತ್ರ ಅಲ್ಲ, ಮುಂದೆ
ಮುಂದೆ ಬರುವಂಥ ಪರಲೋಕದ ಚೀಯೋನನ್ನು ಅದು ಸೂಚಿಸ್ತದೆ. ಆ ರೀತಿಯಾಗಿ ನಾವು ಸಂತೋಷ ಪಡ್ತಕ್ಕದ್ದು. 7ನೇ ವಚನ ಈ ರೀತಿಯಾಗಿ ಮುಕ್ತಾಯವಾಗ್ತದೆ. ಕೀರ್ತನೆ 87ನೇ ಅಧ್ಯಾಯ 7ನೇ ವಚನ. ಇವರು ಹಾಡುತ್ತಾ ಕುಣಿಯುತ್ತಾ ಏನಂತ ಹೇಳ್ತಾರೆ, ನನ್ನ ಜೀವಜಲದ ಹೊರತೆಗಳೆಲ್ಲ ನಿನ್ನಲ್ಲಿಯೇ ಅನ್ನುವರು. ಜೀವಜಲ ಅಂದ ತಕ್ಷಣ ಏನು ನೆನಪಿಗೆ ಬರ್ತದೆ? ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಮಾತನಾಡ್ತಾ ಇರುವಾಗ, ಆಕೆ ಸಂಗಡ ಮಾತನಾಡ್ತಾ ಇರುವಾಗ ಜೀವಜಲ ಎಂಬ ಪದವನ್ನು ಬಳಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಅದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಯೇಸು ಕ್ರಿಸ್ತನು ನಮಗೆ ಕೊಡುವಂಥ ಆಶೀರ್ವಾದಗಳು ಅದು ಸೂಚಿಸುವಂಥದ್ದಾಗಿದೆ. ಆಶ್ಚರ್ಯ ಅಲ್ಲವೇ? ಚಿಕ್ಕ ಅಧ್ಯಾಯ, ಆದರೆ 3 ಸಾರಿ ಯೇಸು ಕ್ರಿಸ್ತನ ಪ್ರವಾದನೆ ಇಲ್ಲಿದೆ. ಯೇಸು ಕ್ರಿಸ್ತನನ್ನು ಅಂದರೆ ಚೀಯೋನನ್ನು ದೇವರು ಬಹಳವಾಗಿ ಪ್ರೀತಿಸ್ತಾನೆ ಅಂತ ಹೇಳ್ಬಿಟ್ಟು 5ನೇ ವಚನ, ಚೀಯೋನ್ ಮುಖಾಂತರವಾಗಿ ಎಲ್ಲ ಜನಾಂಗಗಳ ಜನ್ಮ. ಮತ್ತು 7ನೇ ವಚನದಲ್ಲಿ 6-7ರಲ್ಲಿ ಇಲ್ಲಿಯೇ, ಇದು ಇಲ್ಲಿಯೇ ಅಥವಾ ಅಲ್ಲಿಯೇ ಹುಟ್ಟಿತ್ತು. ಹೊಸ ಹುಟ್ಟು, ಹೊಸ ಸೃಷ್ಟಿಯನ್ನು ಸೂಚಿಸುವಂಥದ್ದು ಜೀವಜಲ ಎಂಬುದಾಗಿ ಮುಕ್ತಾಯವಾಗ್ತದೆ. 87ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.